ಗೊತ್ತಾಯ್ತೆ, ಕೇಳ್ತೀನಿ. ಏನಾದರೂ ಮಾಡಿ ಇಸ್ಕೋಬೇಕು. ಇಸ್ಕೊಂಡ್ರೇನೆ, ಇಲ್ಲಾಂದರೆ ನಾನು ಸಾರ ಆಡ ಇಕ್ಬೇಕಾಗುತ್ತೆ. ಕೇಳ್ತೀನಿ, ಅದೆಲ್ಲ ಏನಂಬುತ್ತೆ ನಮ್ಮ ದೊಡ್ಡಪ್ಪ ಕೇಳ್ತೀನಿ. ದೊಡ್ಡಪ್ಪಯ್ಯ ಬಾ, ನೀನು ಬರೋ ದಾರಿನೇ ನೋಡ್ತಾ ಇದ್ದೆ. ನಮ್ಮ ದೊಡ್ಡಪ್ಪ ಯಾವಾಗ ಬರುತ್ತೋ, ನಮ್ಮ ದೊಡ್ಡಪ್ಪ ಏನು ಹೇಳುತ್ತೋ ಏನೋ. ಆವಾಗಲೇ ಕೇಳಿದ್ನಲ್ಲ, ಏನು ಮಾಡಿದೆ ದೊಡ್ಡಪ್ಪಯ್ಯ? ದುಡ್ಡೇ ನಾನು ಅಡ್ಜಸ್ಟ್ ಆತೆ. ಇಲ್ಲ ಕಣಮ್ಮ, ದುಡ್ಡು ಇಲ್ಲ. ನಾನು ಒಟ್ಟು ಅವ್ರಿಗೆ ಮನೆ ಕಟ್ಟಿಗೆ ಕೊಟ್ಟಿದ್ದೆ, ಇಬ್ಬರೊಳಗೂ ಇಟ್ಟಿಟ್ಟು ಕೊಟ್ಟಿದ್ದೀನಿ. ಇಲ್ಲ ಕಣಮ್ಮ, ಅಂತಾಗೆ ದುಡ್ಡು ಇನ್ನೆಲ್ಲೇದು ನಮ್ಗೆ ಇನ್ನೆಲ್ಲಿ ಬರಂಗೈತಿ. ನಾವೇನು ಎಲ್ಲಿ ಬದುಕಿಗೆ ಹೋಗಲ್ಲ, ಏನಿಲ್ಲ. ನಮ್ಮ ತಗ ಇನ್ನೆಲ್ಲೇದಮ್ಮ ದುಡ್ಡು. ಇಲ್ಲ ಕಣಮ್ಮ, ಇಲ್ಲ. ಅಲ್ಲ ದೊಡ್ಡಪ್ಪಯ್ಯ, ನಿಂತ ದುಡ್ಡು ಐತೆ ಅಂತ ಗೊತ್ತು ನನಗೆ, ಆದ್ರೆ ನೀನು ಕೊಡ್ತಿಲ್ವಲ್ಲ, ಭಾಳ ಬೇಜಾರಾಗ್ತೈತೆ. ಅಲ್ಲ, ಮೊದಲು ಸವಿತಮ್ಮ ಸವಿತಮ್ಮ ಅಂತ ಎಂಥ ಚೆನ್ನಾಗಿ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ನೀನು ನನಗೆ ಆಸೆ ಪಡ್ತಿದ್ದು. ಏನು ಕನಾಗ್ಲಿ ಕಷ್ಟ ಸುಖಕ್ಕೆ ಬೇಕಾದ್ರೆ ಎಷ್ಟಂದ್ರೆ ಅಷ್ಟು ದುಡ್ಡು ಕೊಡ್ತಿದ್ದ ನೀನು. ಇವಾಗ ಏನೋ ನಿನಗೆ ಸಹಾಯ ಮಾಡಿ ದೊಡ್ಡಪ್ಪ ಅಂದರೆ 2 ಲಕ್ಷ ನನಗೆ ಕೊಡ್ದೊಡಪ್ಪಯ್ಯ. ಕೊಟ್ಬಿಟ್ಟವಳೆ ಮಂಕಿ ಹೇಳ್ತಾಳೆ ದೊಡ್ಡಪ್ಪಯ್ಯ, ಕೊಡ್ದೊಡಪ್ಪಯ್ಯ ಅಂತ. ಹೋಗ್ತಿಲ್ವೇ ನಮ್ಮ ತಾಗೆ ಇಲ್ಲ ದುಡ್ಡು. ಏನು ಕೊಟ್ಬಿಟ್ಟವಳೆ ಮಂಕಿ ಹೇಳ್ತಾಳೆ. ಕಣ್ದೊಡಮ್ಮ, ಇವಾಗ ಬಿಡಿಸ್ಕೊಬಿಡ್ಬೇಕು. ನಿನ್ನ ಮೊಮ್ಮಗಳೇನೆ ಅವಳು, ನಿನ್ನ ಮೊಮ್ಮಗಳು, ನನ್ನ ಸೊಸೆ ಎಲ್ಲ ಅಲ್ಲೇದಲ್ಲೇ ಸುತ್ತಾಕೇಣೈತಿ. ಅದಕ್ಕೆ ಇವಾಗೇನು ಅವಳೇನು ಕಡೆಗಳಾಗಿದ್ರೆ ಬಿಡಪ್ಪ, ಕಡೆಗಳವಳು ಹೆಣ್ಣು ಕೊಡುತ್ತೆ ನಮ್ಮ ದೊಡ್ಡಪ್ಪಯ್ಯ ಅನ್ಕೊಂತಿದ್ದೆ. ನನಗೆ ಗೊತ್ತು, ನಮ್ಮ ದೊಡ್ಡಪ್ಪಯ್ಯನ ದೊಡ್ಡಮ್ಮ ಬುದ್ಧಿವಂತರು, ದುಡ್ಡು ಇಕ್ಕೊಂಡಿರ್ತಾರೆ. ಇಟ ಯಾರಿಗಾನಾಗಲಿ ಕಷ್ಟ ಸುಖಕ್ಕೆ ಹಾಕ್ತಾರೆ. ಅಯ್ಯೋ ಅಂತ ಬಂದವ್ರಿಗೆ ಇವತ್ತು ಕಷ್ಟಕ್ಕೆ ಆಗ್ಯವ್ರೆ. ನಮ್ಮ ದೊಡ್ಡಮ್ಮ ಯಾವತ್ತೂ ಒಳ್ಳೆಯರು ಅಂತ ನನಗೆ ಗೊತ್ತು. ನಿನ್ನ ಬಂಗಾಳಿ ಮಾತಿಗೆಲ್ಲ ನಾವು ಬೆರಗಾಗಲ್ಲ. ನೀನು ಏನು ಮಾತಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಿನ್ನ ಮಾತುಗಳಿಗೆಲ್ಲ ನಾನು ಬೆರಗಾಗಕ್ಕೆ ಹೋಗಲ್ಲ. ಈಗ ನೀನು ಎಷ್ಟೇ ನೀನು ಏನೇ ಕೇಳಿದ್ರು ಇಲ್ಲಮ್ಮ, ಇದ್ದಿದ್ರೆ ಈಗಳಮ್ಮ ತಗ ಅಂತೇಳಿ ನಾವೇನಿಲ್ಲ, ನಾನೇನು ಧಾರಾಳವಾಗಿ ಕೊಟ್ಬಿಡ್ತಿದ್ದೆ. ಏನು ನಾನು ಯೋಚನೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ತಗೊಳಮ್ಮ ಅಂತೇಳಿ ನಿನ್ನ ಯೋಟ್ ಕೇಳ್ತಿ ಅಟ್ಟು ಕೊಟ್ಬಿಡ್ತಿದ್ದಿ. ಇದ್ದಿದ್ರೆ 2 ಲಕ್ಷ ಅಲ್ಲ, ಇವಾಗ ನನ್ನ ತಗ 2,000ನೂ ಇಲ್ಲ ಕಣಮ್ಮ. ನಾವು ಈಗ ಒಬ್ರು ಮನೆಗೆ ಇವ್ ನೋಡಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು, ಮೊದ್ಲಂತೂ ನಂದು ಯಜಮಾನ್ಕಿತ್ತು ನಡೆಯೋದು. ಈಗ ಯಾಕೆ ನಡೀತೈತಮ್ಮ ನಮ್ಮದು? ನೀನೇ ನೋಡಿದ್ಯೋ ಸವಿತಮ್ಮ, ಮೊದ್ಲು ಹೆಂಗಿದ್ದೆ ನಾನು, ಈಗ ಹೆಂಗಾಗಿದ್ನಿ. ಅವಾಗ ಹಂಗೆ ಹುಲಿ ಆಗಿದೆ. ಚೇರ್ಮನ್ ಸಣ್ಣಪ್ಪ ಅಂದ್ರೆ ಹುಲಿ ಇದ್ದಂಗೆ, ಇವಾಗ ಇಲಿ ಆಗ್ಬಿಟ್ಟೈನಿ. ಇಲ್ಲ ಅಂದರೆ ಒಂದ್ಸತಿ ಕೇಳಬೇಕು. ಸುಮ್ಮನೆ ಇಲ್ಲಿ ಬಂದಾಗ್ಲಲ್ಲ ತಲೆ ತಿನ್ನಬಾರ್ದು. ಕೊಡು ಅಂತಂದ್ರೆ ಏನು ಅದೇನೇನು ಬಣವೆಗೆ ಇರ್ಕೊಂಬೋರ ಅಂತದ್ದಿ? ಎಲ್ಲ ನಾನು ಅದೇನೇನು ಸಿಗೋ ಅಂಥದ್ದು ಏನು ಪ್ರಿಂಟ್ ಓದ್ತೀವಿ, ಏನು ಗಿಡದಾಗ ಬಿಡುತ್ತಿ. ದುಡ್ಡು ಕೊಡ್ದೊಡಪ್ಪ ಅಂತ ಅಗ್ಗಲೆಲ್ಲ ಬಂದರೆ ಎಲ್ಲಿ ತಂದು ಕೊಡ್ತಾನವ ಅಜ್ಜ? ನಮಗೆ ಕಷ್ಟ ಸುಖ ಆದರೆ ನಮಗೆ ಇಲ್ಲ ದುಡ್ಡು. ಒಟ್ಟು ದೇವ್ರೆ ನಮಗೆ ಕಷ್ಟ ಸುಖ ಇಲ್ದಂಗೆ ಕಾಪಾಡಪ್ಪ ಅಂತೀವಿ. ಹಂಗೆ ಸದ್ಯ ಆರೋಗ್ಯ ಇದ್ರೆ ಯಾರ 4 ಮುದ್ದೆ ಇಕ್ತಾರೆ, ಒಂದಿಟ್ಟತ್ತ ಆರೋಗ್ಯವಾಗಿದ್ದರೆ ಸಾಕಪ್ಪ ಅಂತ ನಾವು ದೇವ್ರ ಬೇಳ್ತೀವಿ. ದುಡ್ಡು ಎಲ್ಲಿಂದ ತಮ್ಮನ್ನು ಕೊಡ್ಲಿ ನಿನಗೆ ನಾವು? ಸರಿ ಆಯಿತು ಬಿಡು ದೊಡ್ಡಮ್ಮ. ಆಯ್ತು ನಾನು ಕೇಳಿದೆ, ಏನೋ ಕೊಡು. ಆವಾಗಲೇ ಕೇಳಿದ್ನ, ಆವಾಗಲೇ ಬಂದಿತ್ತು. ನೋಡೋಣ ತಡಿಯಮ್ಮ ಅಂದಿತ್ತು. ಅದಕ್ಕೆ ನಾನು ದೊಡ್ಡಪ್ಪ ಬರೋದನ್ನೇ ನೋಡ್ತಿದ್ದೆ. ಏನು ಮಾಡೋಣಪ್ಪ ಇವಾಗ? ನಾನು ನಮ್ಮ ದೊಡ್ಡಪ್ಪ ಹೆಂಗೆ ಕೊಡುತ್ತೆ ಒಂದಿಟ್ಟು ಇಸ್ಕೊಂಬನ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಾಗ ನೋಡಿದ್ರೆ ನಮ್ಮ ದೊಡ್ಡಮ್ಮ ಹೆಂಗೇನೆ ರಾಂಗ್ ಆಗ್ಬಿಟ್ಟೈತಿ. ಏನು ಮಾಡೋದು ಏನೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಹೋಗತ್ತ ನನಗೆ ಭಾಳ ಒಂಥರ ಹಿಂಸೆ ಆದಂಗೆ ಆಗ್ತೈತಿ. ನೋಡಿ, ಅದು ಅವಾಗಲೇ ನೋಡಂತ ಅಡಿಯಮ್ಮ ಅಂದಿದ್ನ ಚಿಕ್ಕ ಹತ್ಕೊಂಡೈತೆ ಕೊಡ್ತೈತಿ ಅಂತ. ಸುಮ್ಮನೆ ಬೈಲಸಿನಿ ಹೋಗಲ್ಲ ನೀನೋ ಬತ್ತ. ಸುಮ್ಮನೆ ಬೈಬೇಕು ಸರಿಯಾಗಿ ನಮ್ಮ ತಗೆಲ್ಲ ದುಡ್ಡು ಅಂತ. ಯಾರೇ ನಮಗೇನೇನು ಕೊಟ್ಬಿಟ್ಟಿಲ್ಲ. ಯಾರಿಗಳ ಹೇಳ್ತೀನಿ ನೋಡು, ಯಾರಿಗಾನ 1 ರೂಪಾಯಿ ತೋರಿಸಿ ಸಾಕು. ಅವ್ರಿಗೂ ಕೊಟ್ಟಿದ್ದು ಇವ್ರಿಗೂ ಕೊಟ್ಟಿದ್ದು ನೀ ಪಟ್ಟೆ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಮಗೆ ಕಷ್ಟ ಸುಖ ಆದ್ರೆ ಬೇಕಾಗುತ್ತೆ. ನಾಳೆ ದಿನ ಆಸ್ಪತ್ರೆಗೆ ಏನಕನ ಹೋಗ್ಬೇಕಂದ್ರೆ ಬೇಕಾಗುತ್ತೆ. ಯಾರಿಗೂ ಕೊಡ್ಬೇಡ, ಸುಮ್ಮನೆ ನಿನ್ನ ಅಕೌಂಟ್ನಾಗ ನಿಕ್ಕೊಂಡಿರು. ನಾಳೆ ದಿನ ಏನೋ ನಿನಗೆ ಏನೋ ಸಮಸ್ಯೆ ಐತೆ ಅಂದ್ರೆ ಕರ್ಕೊಂಡು ಹೋಗ್ತೀರಿ. ದುಡ್ಡಿಲ್ಲ ಅಂತಂದ್ರೆ ಯಾರು ಕರ್ಕೊಂಡು ಹೋಗಲ್ಲ. ಒಟ್ಟು ಯಾರು ತೋರಿಸ್ತಾರಪ್ಪ ದುಡ್ಡು, ಒಟ್ಟು ನಮಗೆ ತಲೆ ಮೇಲೆ ಬರುತ್ತೆ. ಒಟ್ಟು ಯಾರಪ್ಪ ಅಂತ ಹೇಳಿ ತಲೆ ಕೆಡಿಸ್ಕೊಂಬಲ್ಲೆಲ್ಲ ಯಾರು ಸುಮ್ಮನೆ ಆಗ್ಬಿಡ್ತಾರೆ. ಅದಕ್ಕಾಗಿ ನೀನು ಯಾಕೆ ತಲೆ ಕೆಡಿಸ್ಕೊಬೇಡ, ಬಾ ಸುಮ್ಮನೆ ನಾನು ತಕೊಂಡು ಬಾ. ನಡಿಯಮ್ಮ. ದೊಡ್ಡಪ್ಪ ಏನೂ ಇಲ್ಲ ಅಂತಪ್ಪ. ನಾನು ಯಾರು ತಗೋಣಾತು ಹಿಂಗೆ ಇಸ್ಕೊಂಬರೋಣ. ಇಸ್ಕೊಂಡ್ರತ್ತೆ ಹಂಗೆ ಆಗುತ್ತೆ. ಸಾರ ಆಡೈಕಿರೆ ತಿರುಗಿ ಬಿಡಿಸ್ಕೊಂಬಕ್ಕಾಗಲ್ಲ. ಬಂಗಾರದ ರೇಟ್ ನೋಡಿ ರೇಸಿ ಆನೆ ಐತೆ. ಯಾರು ತಗೊಂಡು ಇಸ್ಕೊಂಬಂದು ಸಾಲ ತೋರಿಸಿರೆ ಅವರು ಸಾಲ ತೀರಿಸ್ತಾರೆ. ಇಲ್ಲಾಂದರೆ ನಾನೇನೋ ನೀವು ಒಡವೆ ಇಕ್ಕಿರಿ ಕೊಡಲ್ಲ ಅಮ್ಮಂಗೆ ಆಗೈತಿ. ಸಾರ ಇಕ್ಕೋಕ್ಕಾಗಲ್ಲ ಅನ್ನಿಸ್ತೈತೆ ಕಣಪ್ಪ. ಸಾರ ಇಕ್ಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇಕ್ಕೋದು ಓಟು, ಆಮೇಲೆ ಅವ್ರು ಬಿಡಿಸಲ್ಲ, ಏನಿಲ್ಲ, ಸುಮ್ಮನೆ ಅದು ಅಲ್ಲೇ ಉಳ್ಕೊಂಬೋದು. ಸಲಮ್ಮಂಗೆ ಆಗೈತೆ. ಹೋಗತ್ತ ಸುಮ್ಮನೆ ಏನಾಗಲ್ಲ. ಇಕ್ಕಿ ತಗೊಂಬರೋಕೆ ನಾನು ಯಾರ್ಯಾರನ್ನ ಕೇಳಿದೆ, ಯಾರೂ ಕೊಡಲ್ಲ. ಇಲ್ಲ ನಮ್ಮ ತಗೆಲ್ಲೈತಿ, ನಮ್ಮ ದುಡ್ಡೇ ಇಲ್ಲ ಅಂತಾರೆ. ಇದ್ರೂ ಕೊಡಲ್ಲ ಜನ. ಸುಮ್ಮನೆ ಸರ ಇಕ್ಕಿ ನೀನು ಬಿಡಿಸ್ಕೊಂಬರೋದು ಕಲಿ. ಹೋಗು ಸರ ಇಕ್ಕಿ ಬಿಡಿಸ್ಕೊಂಬ ಸುಮ್ಮನೆ. ಅಲ್ಲ ಅವ್ರಿಗೂ ಬಿಡಿಸುತ್ತಾರೋ ಹೆಂಗೋ, ಆಮೇಲೆ ಅಮ್ಮಂಗೆ ಆಗ್ತೈತಿ. ಬಿಡಿಸ್ಕೊಡ್ತಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. ಬಂದಾಗ 7 ಮಂತಿ ಹೇಳಿ ಅದೆಲ್ಲ ಮಾತಾಡ್ಮೈತಿ.
ಎಲ್ಲ ಈಗಳಪ್ಪ ಹಿಂಗೆ ಮಾಡಿದ್ದೀನಿ, ನಿಮ್ಮನ್ನು ಕಷ್ಟಪಟ್ಟಿದ್ದೀನಿ, ನಿಮ್ಮನ್ನು ಬಿಡಿಸ್ಕೊಂಬರೋಕ್ಕೆ ಅಂತೆಲ್ಲ ಏಳು ಮಂಚಿ. ಸರಿ ಆಯ್ತು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನೀನು ಹೋಗು ಅದೇನು ಮಾತಾಡ್ಕೊಂಡು ಅವ್ರಿಗೆ ಕೊಟ್ಟು ಬರೋ ಹೋಗು. ಸರಿ ಆಯ್ತು ಹೇಳು. ಬೇಗ ಹೋಗು, ಸುಮ್ಮನೆ ನೀನು ಇಲ್ಲೇ ಯೋಚನೆ ಮಾಡ್ತಾ ಕುಕ್ಕಬೇಡ. ಏನು ನಾನು ಸರ ಇಕ್ಕಿರೆ ಅವ್ರು ಬಿಡಿಸ್ಕೊಂಡು ಕೊಡ್ತಾರೆ ಅಂತ ಒಂದು ಸತಿ ಅನಿಸುತ್ತೆ. ಬಿಡತ್ತ ಏನು ಮಗ ಸೊಸಿಗಿನ್ನ ಏನು ಸರ ಹೆಚ್ಚಲ್ಲ ಅಂತ ಒಂದು ಸತಿ ಅನಿಸುತ್ತೆ. ಆದ್ರೆ ನನಗೆ ಸರದ ಮೇಲೆ ಬೋಲಾಸೆ. ನನಗೆ ಮಗ ಸೊಸಿಗಿನ್ನ ನನಗೆ ಸರ ಅಂತಂದರೆ ನನಗೆ ಬೋಲ್ ಇಷ್ಟ. ನಾನು ಸರ ಮಾಡಿಸ್ಕೊಂಡಿರೋದು ಇವತ್ತು ಇಕ್ಬೇಕು ಅಂತಂದರೆ ನನಗೆ ಭಾಳ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ ಇವಾಗ? ಇನ್ನೇನು ಮಾಡೋಕ್ಕಾಲ ಇಕ್ಕಿ ದುಡ್ಡು ತಕ್ಕೊಂಡು ಅವ್ರಿಗೆ ಕೊಟ್ಟು ಎಲ್ಲ ಬಿಡಿಸ್ಕೊಂಬರ್ಬೋದು. ಇನ್ನೇನು ಮಾಡೋಣ? ಹಂಗೆ ಮಾಡ್ತೀನಂತೆ ಯಾರನ್ನೂ ಕೇಳಿದ್ರು ಇಲ್ಲ ಇಲ್ಲ ಅಂದರು. ನಾನು ಏನಾನ ಮಾಡಿ ನಮ್ಮ ಚೇರ್ಮನ್ ಸಣ್ಣಪ್ಪನ ದೊಡ್ಡಪ್ಪ ಇಂಥ ಒಂದಿಟ್ಟು ಕಿತ್ಕಮನ ಅಂತ ನೋಡಿದೆ. ಮಾರೇ ₹1 ಬಿಚ್ಚಲ್ಲ. ಇವಾಗಿದ್ದು ನಮ್ಮ ದೊಡ್ಡಪ್ಪಗೆ ಹೋಗಿ ಆ ಬಾಲೂರ್ ಮನೆಗೆ ಹೋಗಿ ಅದೇ ಬುದ್ಧಿ ಕಲ್ತೈತಿ. ಅವನಂಥ ಬುದ್ಧಿ ಮೊದಲು ನಮ್ಮ ದೊಡ್ಡಪ್ಪ ಪರ್ವಿಲ್ಲ. ಏನಂಗೆ ಕಷ್ಟ ಅಂದರೆ ಹೆಂಗೆ ಆಗೋದು, ಏನನ್ನು ನಾನು ನೋಡೋಕೆ ಬಂದರೆ 1,000-2,000 ಕೊಟ್ಟೋಗೋದು. ಎಷ್ಟು ಚೆನ್ನಾಗಿ ನಮ್ಮ ದೊಡ್ಡಪ್ಪಯ್ಯ ಹೆಂಗಿದ್ದಿದ್ದು ಇವತ್ತು ಹಿಂಗೆ ಆಗೋದಕ್ಕೆ ಕಾರಣ ಏನು? ಯಾವುದೇ ಸಹಿತಮ್ಮ ಹಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡೆ. ಏನಿಲ್ಲ, ಇವಾಗ ಅವ್ರನ್ನ ಬಿಡಿಸ್ಕೊಂಬರಕ್ಕೆ ₹3,00,000 ದುಡ್ಡು ಬೇಕು, ಏನು ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಯಾರನ್ನ ಕೇಳ್ದೆ ಇಲ್ಲ ಇಲ್ಲ ಅಂದ್ರೆ ಅಪ್ಪ ಸರನೇ ಆಡ ಇಕ್ಕಿ ಬಿಡಿಸ್ಕೊಂಬ ಅಂತಂತು ಸರ ಇಕ್ಕಿರಿ. ಅವ್ರು ಬಂದು ಏನಂತ ಏನು ಬಿಡಿಸ್ಕೊಡ್ತಾರೋ ಇಲ್ವೋ, ಬಂಗಾರ ರೇಟ್ ನೋಡಿರಿ ಸ್ಯಾನೆ ಐತಿ. ಇವಾಗ ನಾವು ಸಾಲ ತಗೊಂಡು ಆಡ ಇಕ್ಕಿದ್ರೆ ಯಾಕಪ್ಪ ಅನಿಸುತ್ತೆ. ಏನು ಮಾಡೋದು? ಯಾರ ತಗೋಣ ಜನಗಳು ತಗೋದ್ರೆ ಸಾಲ ತೋರಿಸಿರಿ ನೋಡಿ ಸಾಲ ಐತೆ ಕೊಡ್ಬೇಕು ಅವ್ರದ್ದು ಅಂದರೆ ಕೊಡ್ತಾರೆ. ಬೇರೆಯವ್ರದ್ದಾದ್ರೆ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಅವನು ಕೆಲ್ಸಕ್ಕೆ ಹೋಗ್ತಾನೆ, ಕೆಲ್ಸಕ್ಕೆ ಹೋಗಲಿ ಅಂತ ಅದಕ್ಕೆ ಹತ್ತೀನಿ. ಏನು ಮಾಡೋಣ ಈಕೆ ಹೋಗಿ ಬಿಡಿಸ್ಕೊಂಬ ಓದ್ತೀನಂತ ಏನು ಮಾಡೋಣ ಅನ್ನಿಸ್ತೈತಾನೆ. ಏನು ಮಾಡೋಕ್ಕಾಗಲ್ಲ, ಏನು ಸರಕಿನ ಹೆಚ್ಚಲ್ಲ, ಹೋಗಿ ಬಿಡಿಸ್ಕೊಂಬ. ಅವ್ರಿಗೂ ಅಲ್ಲಿರೋಕ್ಕಾಗಲ್ಲ. ನಮ್ಮಮ್ಮ ಬರುತ್ತೆ ಏನೋ ಕರ್ಕೊಂಡೋಗುತ್ತೆ ಅಂತ ಮಗ ಸೊಸೆ ಇಬ್ಬರು ಆಸೆಗಿರ್ತಾರೆ. ಏನು ಮಾಡೋಕ್ಕಾಗುತ್ತೆ ಹೋಗ ಮತ್ತೆ. ನಿನ್ನ ಗಂಡನೇ ಹೇಳತ್ತಲ್ಲ ಸರನೇ ಆಡ ಇಕ್ಕು ಅಂತ. ಏನು ಸರ ಏನು ದೊಡ್ಡಸ್ತು, ಬಂಗಾರ ಅಂದರೆ ರೇಟ್ ಐತಿ ಇವಾಗ. ಏನು ಬಿಡಿಸ್ಕೊಂಬಂತ ಅಂದರೆ ಬಂಗಾರ ಮಾಡಿಸೋದೇ ಕಷ್ಟಕ್ಕಾಗುತ್ತೆ ಅಂತ ತಾನೆ. ಮುಂದೆ ಏನಕ್ಕಾರ ಕಷ್ಟಕ್ಕಾಗುತ್ತೆ, ಹೆಂಗೋ ಬಿಡು ಕಷ್ಟಕ್ಕಾದರೆ ಸಾಕು ಅಂತೇಳಿ ಇರ್ತೀವಲ್ಲ. ಅದಕ್ಕೆ ಮತ್ತೆ ಕಷ್ಟಕ್ಕೆ ಬೆಳೆಸ್ಕೊಂಬಿಲ್ಲದು ಇನ್ಯಾಕೆ ಕೇಳು. ಕಷ್ಟಕ್ಕಾಗುತ್ತೆ ಹಾಕೆಬೇಕಾಗುತ್ತೆ ಅಂತಲೂ ಬೆಳೆಸೋದು. ಏನು ಕಷ್ಟ ಬಂದಾಗ ಇಕ್ಲೇಬೇಕಾಗುತ್ತೆ. ಆಮೇಲೆ ಹಂಗೆ ಸ್ವಲ್ಪ ದಿನ ಏನು ಇವಾಗೇನು ಯಾವ ಥರ ಬೇಕಾದ್ರೂ ಹಾಕ್ಕೋಬೋದು. ಇಲ್ಗಾನು ಹೋಗ್ಬೇಕಾರೆ ಇನ್ನು ಗ್ಯಾರಂಟಿ ಒಡವೆಗಳು ಹಾಕ್ಕೊಂಡು ಹೋದ್ರೂ ಹೋಗ್ಬೋದು. ಅದೇ ನಾನು ಯೋಚನೆ ಮಾಡ್ತಾಯಿದ್ದೀನಿ ಹಿಂಗೆ ಮಾಡೋಣ ಅಂತ. ನಾನೊಂದು ಯಾವುದೊಂದು ವಿಚಾರನೇ ಆಗಲಿ 1,000 ಸರಿ ನಾನು ಯೋಚನೆ ಮಾಡ್ತೀನಿ. ಅದು ಏನಾಗುತ್ತೆ ಏನು ಎತ್ತ ಮುಂದೀಗ ಸರ ಇಕ್ಕಿದ್ರೆ ಇವ್ರು ಬಿಡಿಸ್ಕೊಡ್ತಾರೆ, ಏನು ಮಾಡ್ತಾರೆ ಏನು ಅನ್ನೋದೇ ನನಗೆ ಒಂಥರ ಚಿಂತೆ ಆಗ್ಬಿಟ್ಟೈತಿ. ಭಾಳ ಇವಾಗ ನನಗೆ ಬೇಜಾರಾಗ್ತೈತಿ. ಏನು ಮಾಡೋದು ಏನೋ ಅನ್ನಿಸ್ತೈತೆ ನಿಜವಾಗ್ಲೂ. ನಾನು ಈಗ ನಮ್ಮ ದಡಪ್ಪ ಇಂತಾಗಾದ್ರೆ ಒಂದು ₹2,00,000 ಕಿತ್ಕೊಂಬನ ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅದು ಇಲ್ಲ ಅಂದ್ಬಿಡ್ತು. ನಮ್ಮ ದೊಡ್ಡಪ್ಪ ಇಲ್ಲ ನಮ್ಮ ತಗೆಲಿಂದ ಬರಂಗೈತೆ, ನಮ್ಮ ತಗೆಲೈತೆ ಅಂತ ಅಂದ್ಬಿಡ್ತು. ನಾ ಯಾರನ್ನ ಕೇಳೋದು ಬೇಡ, ಹೋಗಿ ನಮ್ಮ ದಡಪ್ಪ ಇನ್ನೂ ಬೇಡ, ದಡಮ್ಮ ಇನ್ನೂ ಬೇಡ, ಯಾರನ್ನೂ ಕೇಳ್ಕೊಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ನಿಂದು ಸರ ಐತಲ್ಲ ತಗೊಂಡೋಗಿ ಇಕ್ಕಿ ಇನ್ನೇನು ಮಾಡೋಕ್ಕಾಗೋದು ಬಿಡಿಸ್ಕೊಂಬ. ಸುಮ್ಮನೆ ಓಟೋತ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟೋಗಿ ಸುಮ್ಮನೆ ಹೋಗು. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಇನ್ನೇನು ಸರ ಆಡ ಇಕ್ಕಿ ಬಿಡಿಸ್ಕೊಂಬರೋಣ ಅಂತ ಇದ್ದೀನಿ. ಮಕ್ಕಳಿಗೆ ಏನು ಹೆಚ್ಚಲ್ಲ ಅಂತ ಬಿಡಿಸ್ಕೊಂಬರೋಣ ಅಂತ ಹೇಳಿ ನಿರ್ಧಾರ ತಗೊಂಡಿದ್ದೀನಿ. ಸರ ಇಕ್ಕಕ್ಕೆ ನನಗೆ ಮನಸ್ಸೇ ಇಲ್ಲ. ಸರ ಇಕ್ಕಿದ್ರೆ ಇವ್ರು ಏನು ಮಾಡ್ತಾರೋ ಏನೋ. ಇವಾಗ ಬಂಗಾರದ ರೇಟ್ ನೋಡಿದ್ರೆ ಜಾಸ್ತಿ ಐತಿ ಅಮ್ಮಂಗೆ ಆಗ್ತೈತೆ. ನನಗೆ ಬಡ್ಕಂತ ಐತೆ ಮನಸ್ಸೆಲ್ಲನ. ನನಗೆ ಒಂಥರ ಸಮಾಧಾನನೇ ಇಲ್ಲ. ಏನಾಗುತ್ತೋ ಏನೋ ಅನ್ನಿಸ್ತೈತೆ. ಅಷ್ಟು ನನಗೆ ಒಂಥರ ಮನಸ್ಸಿಗೆ ಏನೋ ಒಂಥರ ಅನ್ನಿಸ್ತಾಯಿತ್ತು. ಹೋಗತ್ತಾ ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.